ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯ. ಬೆಳಗಾವಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಇತ್ತೀಚಿನ ದಿನಗಳಿಂದ 5-6 ದಿನದಿಂದ ಇದು ನಡೀತಾನೆ ಇದೆ ರೈತರ ಸಂಘಟನೆ. ಯಾಕಂದರೆ ಕಬ್ಬಿನ ರೇಟು 3500 ಮಾಡಬೇಕಂತ ರೈತರ ಸಂಘಟನೆ ಮಾಡ್ತಿದ್ದಾರೆ. ಇಲ್ಲಿ ಸರ್ಕಾರ ಒಪ್ತಾ ಇಲ್ಲ. ಈ ಸರ್ಕಾರದಿಂದ ಏನು ಕಲಬೆರಕೆ ಇದೆಯೋ, ಏನು ಮೋಸ ಇದೆಯೋ ಗೊತ್ತಿಲ್ಲ. ರೈತರ ಮೇಲೂ ಹಾಕಿದ್ದಾರೆ. ಎಂಥ ಜನ ಇರಬೇಕಂದ್ರೆ ರೈತರು ಇಲ್ಲದೆ ಸರ್ಕಾರ ನಡೀತಾ ಇಲ್ಲ ಅಂತ ಅವ್ರಿಗೆ ಬುದ್ಧಿ ಇಲ್ವಾ ಏನೋ ಗೊತ್ತಿಲ್ಲ. ನೋಡ್ರಿ, ಅಲ್ಲಿ 6-5 ದಿನದಿಂದ ಪಾಪ ಅವ್ರ ಜೀವನ ಕಬ್ಬಿನ ಮೇಲೆ ಫ್ಯಾಕ್ಟ್ರಿಗಳೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಇವರೆಲ್ಲ ಬೆಳಗಾವಿಯಲ್ಲಿರುವಂತಹ ಮೈನ್ ರೋಡ್ಗಳೆಲ್ಲ ಬ್ಲಾಕ್ ಮಾಡಿಸಿದ್ದಾರೆ. ಅಲ್ಲಿ ಸ್ಟಾರ್ಟ್ ಆಗಿರೋದು ಇಡೀ ಡಿಸ್ಟಿಕ್ಗಳು ಬರ್ತಾ ಇದೆ. ರೈತರು ಹಿಂಗೆ ಮಾಡ್ತಿದ್ದಾರೆ ಅಂದರೆ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬರ್ತಾ ಇಲ್ವಾ? ರೈತರು ಇಲ್ಲದೆ ಜೀವನ ನಡೆಯೋದಿಲ್ಲ. ಸರ್ಕಾರ ಅದು ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಬರೀ ಬಿಸ್ನೆಸ್ ಮೇಲೆ ಬರುತ್ತೆ ಬಿಡ್ರಿ ಅಂತ ಅಂದ್ಕೊಂಡಿದ್ದಾರೆ. ಕಬ್ಬಿಂದ ಎಷ್ಟು ಉಪಯೋಗಗಳಿದ್ದಾವೆ ಅನ್ನೋದನ್ನು ನಾನು ಹೇಳ್ತೀನಿ. ಅದೂ ಭಾಳ ಉಪಯೋಗ ಇದೆ. ಸರ್ಕಾರಕ್ಕೆ ಆದಾಯ ಚೆನ್ನಾಗಿ ಬರ್ತಿದೆ. ರೈತರು ಕೊಡೋದು ಬೇಡವಾ? ಅವ್ರು ಅಷ್ಟೊಂದು ಇವಾಗ ನೋಡ್ರಿ, ಅಷ್ಟೊಂದು ಬಂಡವಾಳ ಹಾಕ್ತಿದ್ದಾರೆ. ಅಷ್ಟು ಬಂಡವಾಳ ಹಾಕಿದ್ರು ಅವ್ರಿಗೆ ಪ್ರಾಫಿಟ್ ಸಿಗದೆ ಏನಕ್ಕೆ ಮಾಡ್ಬೇಕು ಹೇಳ್ರಿ? ಇಷ್ಟು ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಇಷ್ಟು 3500 ಕೊಡ್ರಿ ಅಂತ ಹೇಳಿದ್ದಾರೆ. ಸ್ಟೇಟಲ್ಲಿ ಹಿಂದೆ ಹಿಡಿತಿದ್ದಾರೆ. ಯಾಕಂದರೆ ಏನಕ್ಕೆ ಏನು ಪ್ರಾಬ್ಲಮ್ ಇರುತ್ತೆ? ಈ ರಾಜಕೀಯರು ಯಾರನ್ನ ತಗೊಳ್ರಿ, BJPನ ತಗೊಳ್ರಿ, ಕಾಂಗ್ರೆಸ್ನ ತಗೊಳ್ಳಿ, ಇಬ್ಬರು ಅಂತಾರೆ ಅಲ್ವಾ. ಇದು ಪಾಂಪ್ಲೆಂಟ್ ಹಾಕ್ತೀನಿ, ಕಬ್ಬಿನ 1 ಕ್ವಿಂಟಲಿಂದು ಎಷ್ಟಕ್ಕೆ ಬರುತ್ತೆ, ಕ್ವಿಂಟಲಿಗೆ ಏನೇನು ಒಂದು ಸಕ್ಕರೆ ತೆಗೆಯೋದು, ಆಮೇಲೆ ಬೇರೆ ಲಿಥಿಯಮು ಅವೆಲ್ಲ ಯಾವ ಥರ ಬರುತ್ತೆ ಅಂತ ಒಂದು ಸ್ಲಿಪ್ ಹಾಕ್ತೀನಿ ನೋಡ್ರಿ. ನೆಕ್ಸ್ಟು ಈ ವಿಡಿಯೋ ಬಗ್ಗೆ ನಾನು ಲಾಂಗ್ ಮಾಡ್ತೀನಿ. ಇದು ಫಸ್ಟ್ ಪಾರ್ಟು. ಥ್ಯಾಂಕ್ ಯು ಆಲ್ ಆಫ್ ಸಬ್ಸ್ಕ್ರೈಬ್ ಮಾಡಿರಿ.